ದೇವ ಪರಮೇಶ್ವರ, ಯುದ್ಧಕ್ಕೆ ಹೋದ ನನ್ನ ಪತಿ ದೇವರು ಯಾವ ತೊಂದರೆ ಆಗದ ಹಾಗೆ ಬರೊಂದು ನನ್ನ ಕಣ್ಮುಂದೆ ನಿಂದಿರಬೇಕು. ಆ ರೀತಿ ನನ್ನನ್ನು ಆಶೀರ್ವಾದ ಮಾಡುತ್ತಂದೆ. ಏನಮ್ಮ ಭಾರತಿ, ದಿನಾಲು ಬೆಳಿಗ್ಗೆ ಎದ್ದು ದೇವರ ಪೂಜೆ ಮಾಡ್ತಾ ಇಲ್ಲಮ್ಮ, ಏನು ವಿಶೇಷ? ಇಲ್ಲಪ್ಪ, ಅವರಿವತ್ತು ಊರಿಂದ ಬರುವ ಸಮಯ, ಅದಕ್ಕೋಸ್ಕರ ಊಟ ನಿದ್ರೆ ಎಲ್ಲವೂ ಬಿಟ್ಟು ಅವರಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸುರಕ್ಷಿತವಾಗಿ ಅವರು ನನ್ನ ಕಣ್ಮುಂದೆ ಬಂದಿರಿದ್ರೆ ಅಷ್ಟೇ ಸಾಕು. ನೋಡಮ್ಮ ಭಾರತಿ, ಹೊರ ಊರಿಗೆ ಹೋದವರ ವಿಷಯ ದೇವರು ಬಲ್ಲಂತೆ. ಅದರಲ್ಲಿ ನಿನ್ನ ಗಂಡ ಯುದ್ಧ ಮಾಡಲು ಹೋಗಿದ್ದಾನಮ್ಮ, ಯುದ್ಧ ಮಾಡಲು ಹೋಗಿದ್ದಾನು. ಬರಬೇಕಾದ್ರೂ ಇನ್ನೂ 4 ದಿವಸ ಹೆಚ್ಚು ಕಮ್ಮಿ ಆದ್ರೆ ಆಗ್ಬಹುದು. ಬೇಡಪ್ಪ, ಊಟ ನಿದ್ರೆ ನನಗೆ ಯಾವುದು ಬೇಕಾಗಿಲ್ಲ. ಅವ್ರು ಬರುವಿಗಾಗಿ ಕಾಯ್ತಾ ಇದ್ದೀನಿ. ಬಾ ಸುಭಾಸ್, ಬಾ, ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನಿಮಗೋಸ್ಕರ ನಾನು ಪೂಜೆ ಇಟ್ಕೊಂಡಿದ್ದೀನಿ. ತೆಗೆದುಕೊಳ್ಳಿ ಪ್ರಸಾದ. ಅತ್ತಿಗೆ ಯಾವ ಸಂತೋಷಕ್ಕೋಸ್ಕರ ತೆಗೆದುಕೊಳ್ಳಲಿ ಪ್ರಸಾದವನ್ನ? ನೀವು ಮರಳಿ ಬಂದ ಸಂತೋಷಕ್ಕಾಗಿ. ಓ, ಅವ್ರು ಇನ್ನೂ ಬರ್ಲಿಲ್ವೇ? ಓಹೋ, ಹೊರಗಡೆ ನಿಂತಿದ್ದಾರೆ ಅಂತ ಕಾಣುತ್ತಿದೆ. ಯುದ್ಧದಲ್ಲಿ ನಾನೇ ಗೆದ್ದೆ ವೀರ ಅಂತ ತೆಗೆದುಕೊಂಡು ನನ್ನನ್ನು ಆರತಿ ಮಾಡಿ ಒಳಗಡೆ ಇವಳು ಕರೆದುಕೊಳ್ಳಲಿ ಅಂತ ಹೊರಗಡೆ ನಿಂತಿದ್ದಾರೆ ಅಂತ ಕಾಣುತ್ತೆ. ನೋಡು, ಮೊದಲು ನೀನು ಪ್ರಸಾದ ತೆಗೆದುಕೋ. ಹೊರಗಡೆ ನಿಂತಿರುವ ನಿಮ್ಮ ಸಾಹೇಬರಿಗೆ ನಾನೇ ಆರತಿ ಮಾಡಿ ಒಳಗಡೆ ಕರಿತೀನಿ. ಯಾಕೆ ಸುಭಾಸ್, ಒಂದು ರೀತಿ ಮೌನವಾಗಿದೆಯಲ್ಲ, ಏನಾಯ್ತು? ಹೌದು ಅತ್ತಿಗೆ, ನನ್ನ ಮೌನದ ಹಿಂದಿರುವ ಆಘಾತ ನಿಮಗೆ ಅರ್ಥವಾಗಲಾರದು. ನಾನು ಯಾವ ರೀತಿಯಾಗಿ ನಿಮಗೆ ತಿಳಿಸಲಿ? ಯಾಕೆ ಸುಭಾಸ್, ಅತ್ತಿಗೆ, ಏನಾಯ್ತು? ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿರಂತ ಮಾತು ಕೊಡುವಿರಾ? ಏನಾಯ್ತು? ನಿನ್ನ ಮಾತುಗಳು ಎಲ್ಲವೂ ಒಂದು ರೀತಿ ದುಃಖಿತವಾಗಿದೆಯಲ್ಲ, ಏನಾಗಿದೆ ಹೇಳಪ್ಪ? ಹೌದು ಅತ್ತಿಗೆ, ನೀವೊಂದು ಕನಿಕರದಿಂದ ಎಷ್ಟು ಬೇಡಿಕೊಂಡರೂ ನಾನು, ಸುಹಾಸ್ ಮತ್ತು ಮಂಜು ಕೇಳಲಿಲ್ಲ. ನಿಮ್ಮ ಮಾತನ್ನು ಬದಿಗಿಟ್ಟು ನಾವು ಹೊರಟು ಹೋದೆವು. ಹೇಳು, ಸಂಕೋಚವಿಲ್ಲದೆ ಹೇಳು. ಅತ್ತಿಗೆ, ಎಲ್ಲವನ್ನು ತೊರೆದು ದೇಶ ಪ್ರೇಮದಲ್ಲಿ ಆ ಮಂಜು ಹೋರಾಡುತ್ತಿರುವಾಗ ಮಂಜು ಗುಂಡೇಟಿಗೆ ಬಲಿಯಾಗಿ ಸತ್ತು ಹೋದ. ಏನು ಹೇಳ್ತಿರುವ ಸುಭಾಷ್, ಏನು ಹೇಳ್ತಿರುವೆ? ನೀನು ಹೇಳ್ತಿರುವುದೆಲ್ಲ ಸತ್ಯವೇ? ಸತ್ಯವಾಗಿ ಹೇಳುತ್ತೇನೆ. ನನ್ನ ಎತ್ತವರಾಣೆ, ಮಂಜು ಸತ್ತು ಹೋದ. ಈ ಪತ್ರಿಕೆಯಲ್ಲೂ ಸಹ ಆ ಸುದ್ದಿ ಬಂದಿದೆ. ಇನ್ನ 2-3 ದಿನಗಳಲ್ಲಿ ಮಂಜುವಿನ ಬಟ್ಟೆಯ ಸಹಿತ ನಿಮಗೆ ಸಂದೇಶ ಕೂಡ ಬರಬಹುದು. ಅತ್ತಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸಿರೋ ಅತ್ತಿಗೆ, ಕ್ಷಮಿಸಿ. ಅಯ್ಯೋ ದೇವರೇ, ನನ್ನ ಜೀವನದ ಜ್ಯೋತಿಯನ್ನು ನಂದಿಸಿಬಿಟ್ಟಿಯಾ ನೀಚ! ಮಾಂಗಲ್ಯ ಕಟ್ಟಿದ ಮಡದಿ ಮುಖ ನೋಡಲು ಬರುವ ನನ್ನ ಗಂಡನನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿಯಾ ಘಾತುಕ! ಇಲ್ಲ ಮಂಜು, ಇಲ್ಲ, ನೀವು ಸತ್ತಿಲ್ಲ ಮಂಜು, ನೀವು ಸತ್ತಿಲ್ಲ. ಶಾಂತವಾಗಮ್ಮ, ಶಾಂತವಾಗು. ನೀನು ಈಗ ಅಳಿತು ಕುಳಿತರೆ ನಿನ್ನ ಸತ್ತ ಹೋದ ಗಂಡ ಮತ್ತೆ ಮರಳಿ ಬರುವುದೇನಮ್ಮ? ಶಾಂತಳಾಗು ತಾಯಿ, ಶಾಂತಳಾಗು. ಅಪ್ಪ, ಜೀವನದಲ್ಲಿರೋ ಮಹತ್ವವಾದ ವಸ್ತುವೆ ಕಳೆದು ಹೋದ ಮೇಲೆ ಇನ್ನೆಲ್ಲಿದೆಯಪ್ಪ ಶಾಂತಿ? ಅವರ ಸಾವು ಅವರಿಗೆ ಬರಲಿಲ್ಲವಪ್ಪ. ನನ್ನ ಬಾಳೆ ಸತ್ತು ಹೋಯ್ತಪ್ಪ, ನನ್ನ ಬಾಳೆ ಸತ್ತು ಹೋಯ್ತು.
ಆಯ್ತು. ಈಗ ನಾನು ಜೀವಂತದಲ್ಲಿ ಜೀವವಿಲ್ಲದ ಶಿಲೆಯಾಗಿ ಬಿಟ್ಟೆನಪ್ಪ, ಶಿಲೆಯಾಗಿ ಬಿಟ್ಟೆ. ಅವರೇ ನನ್ನಿಂದ ಹೋದ ಮೇಲೆ ನನ್ನ ಹಣೆಯ ಮೇಲಿನ ಕುಂಕುಮವಿಲ್ಲ, ಕೊರಳಲ್ಲಿರುವ ಮಾಂಗಲ್ಯವಿಲ್ಲ, ಕೈಯಲ್ಲಿರುವ ಬಳೆಗಳ ಚೂರು ಚೂರು. ಇನ್ನು ನೆಲೆ ಇಲ್ಲದಾಗ ಪ್ರೀತಿ ನೆಲೆ ಸಿಕ್ಕಿತು, ಪ್ರೀತಿ ನೆಲೆ ಬತ್ತಿ ಬತ್ತಿ ಏಕೆ ಮಾಯವಾಯಿತು. ಹುಲಿಯಲ್ಲಿ ನೆಲೆ ಇರದೆ ಬದುಕಲ್ಲಿ ಓ ದೇವನೇ ಇದು ನ್ಯಾಯವೇ, ಓ ದೇವನೇ ಇದು ನ್ಯಾಯವೇ. ಏಕೋ ಕಾಣೆ ನೀ ಭವನೆ, ಮನುಜನ ಬಾಳಲಿ ದೇವರ ಲೀಲೆಯು ಬಲ್ಲವರಾರಿಹರು. ಬೇಜನಿಸೆ ಬಂದು ಬಳಗವಾ ನೀಡಿ ಬಿಡುವನು, ಸಾಜನಿಸೆ ಬಂಧನಗಳನ್ನು ಕಳಿಸಿ ಬಿಡುವನು. ಏಕೋ ಕಾಣೆ ನೀ ಭವನೆ. ಬಾರವ ಮಗಳ ಬಾ, ಸರ ಬಾ, ಜಲ್ದಿ ಬಾ. ಅವನು 7 ಹುಟ್ಟಕ್ಕೆ ಅವನ ಅಲ್ಲ ಕಾಲೇಜ್ಗೆ ಹೋಗಿ ಬಾತ್ ಹೇಳಣ. 9 ತಿಂಗಳ ಕಾಲೇಜ್ ಮುಗಿದ್ರ ಒಳಗ ಬಾ, ಜಲ್ದಿ ಬಾ. ಅಲ್ಲ ಅಲ್ಲ 9 ತಿಂಗಳ ಕಾಲೇಜ್ ಮುಗಿಸ್ಕೊಂಡು ಬರೋಬಿಟ್ಟ ಇದು 9 ತಿಂಗಳಿಗೆ ಗುಡ್ಡ ಹೊತ್ಕೊಂಡು ಬಂದಿಯಲ್ಲ. ನಿನ್ನವ್ನ ಇದು ಅವ ಅನಂತನ ಅವತಾರ ಮಾಡಿದ ಯಾವ ನಿನ್ನವನಂದ ಅದರ ಅವಂದ ಹೆಸರು ಹೇಳ. ಅದ ಯಾವ್ರು ಅವ ಹೇಳ ನಿನ್ನವನ. ಅವ ಯಾವ ಗಲ್ಯಾಗಿದ ಆದ್ರೆ ಹೇಳ ನಿನ್ನವನಂದ. ನಿನ್ನವನಂದ ಮಾತಾದ್ರೆ ವೈಟ್ ವೈಟ್ ಅಂದ್ರೆ ನಾ ಇಲ್ಲಿ ನಿನ್ನ ಮುಂದೆ ಕೂತು ಹೊಯ್ಕೋಲ್ ಹೇಳ. ಕೈ ಕಾಲೆಲ್ಲ ಹರಿಯಕತ್ತೈತಿ, ನನಗ ಬಾಳ ತ್ರಾಸಾಗೋದು ಈ ಕೆಲಸ ಮಾಡಿದಲ್ಲ ಅವಾಗ ತ್ರಾಸಾಗ್ಲೋಗಿತ್ತು ನನಗ. ಆಗ್ಲಿಲ್ಲ, ಮಾಡೋ ಮುಂದೆ ಗೊತ್ತಾಗಂಗಿಲ್ಲ ಅಂತ ಕಾಲೆಲ್ಲ ನಿದ್ರಕ್ಕಾಗವಲ್ದು. ಅವನಿಂದ ಏನ್ ಕೆಟ್ಟ ನಾರ್ತಿದ್ದೆ ಓ ಬೈದ ಬಸರದ ಹೆಂಗಸ. ಇರ್ಲಿ ನವನಿಂದ ಇದು ಈ ಕೆಲಸ ಮಾಡೋದ್ ಬಲ್ ನೀ ಎಲ್ಲಿ ಸಂದಿಗೆ ಅಂದೆ ಎಲ್ಲಿ ಹಂದೆಗೆ ಹುಟ್ಟಿದ್ರೆ ಈ ಗಲ್ಲಿರಿ ಸ್ವಚ್ಛ ಮಾಡಿ ಹೋಗ್ತಿದ್ದೇನೆ ನವನಿಂದ. ಮಾನಿಗೇಡಿ ಹಳಿ ಮಾನಿಗೇಡಿ ಹೋಗ ನಿನ್ನ ಮಾನಿಗೇಡಿ ವೈದ ಅವ ನೋಡಿದ್ರೆ ಸಿಕ್ಕಿಂಗ ಮಾಡಿಟ್ಟು ಹೋಗಾನ. ಈಗ ನೀನು ಸಿಕ್ಕಂಗ ನನಗ ಭಯಕತ್ತೆ ಏನು? ಅಲ್ಲ ನವನಿಂದ ಅಳಬೇಡ ಏ ಮಾನಿಗೇಡಿ ತಡಿ ಹೇಳಿದ್ರ ಅಲ್ಲ ನಿಂದ್ರಾಕ್ ಬರ್ಲಿಲ್ಲ ನಾ ಏನ್ ಮಾಡ್ಲಿ ನಿನ್ನವನು. ಸಂದ್ರಾಗ ಕೂದ ಗದಿಯಾಗ ಗದ್ಗಿ ಸೇರ್ಕೊಂಡು ಬಿಟ್ಕೊಂದಿನಿ, ಅದಕ್ಕೆ ಇದು ಹಿಂಗಾಗಿತ್ತು. ಅದಲ್ಲ ನೀ ಹಿಂಗ ಮಾಡಿದಕ್ಕ ಈ ಊರಾಗ ನಂಗೆ ಚಪ್ಪಲ್ ತಗೊಂಡ್ ನಂಗೆ ಹೊಡ್ಕೊಂಡ್ ಪ್ರಸಂಗ ಬೈದ್ ನಂಗೆ. ಹೆಂಗಾರ ಹೊಡಸ್ಕೊಂಡಾರ ಹೊಡ್ಕೋ, ಏನಾರ ಮಾಡ, ಆದ್ರೆ ನನಗ ಒಂದ್ ಗಂಡ ಬೇಕು. ಅದಕ್ಕೆ ನಾ ಈಗ ಸುಡಗಾಡಕ್ ಹೋಗಿ ನಿನಗೊಂದು 9 ಲಿಂಬಿಕಾಯಿ ತಗೊಂಬಂದ್ ನಿನಗ್ ತಲಿ ಕಟ್ಟು ವಿಚಾರ ಮಾಡಿದ ನಾ ಈಗ. ಅದೆಲ್ಲ ಕಟ್ಕೊಂಡ್ರೆ ಸುದ್ದ
ಸರ್ವತ್ನ್ಯಾಗ ಈ ಗುಡ್ಡ ಹೊತ್ಕೊಂಡ ಎಲ್ಲಿ ಹುಡ್ಕಾಡೋದವ ಎಲ್ಲಿ ಹುಡ್ಕೋದ ಅಲ್ಲ ಅವನ ಹೆಸರು ಕೇಳಿದ್ರೆ ಇಲ್ಲಂತಿ ಅವನ ಊರು ಕೇಳಿದ್ರೆ ಗೊತ್ತಿಲ್ಲಂತಿ ಅವ್ ಯಾವ ಊರು ಅವ್ನು ಕೇಳಿದ್ರೆ ಗೊತ್ತಿಲ್ಲಂತಿ ಇಲ್ಲ ಅಲ್ಲ ಈಗ ಅಡ್ರೆಸ್ ಇಲ್ದಂಗ ನೀವ್ ಇಂತ ಪ್ರೀತಿ ಮಾಡಕತ್ತೀರಿ ನೋಡುವ ಇದು ಪ್ರೀತಿ ಅಲ್ವಾ ಪ್ರೀರತಿ ಗೊತ್ತಿಲ್ಲ ಯಾವ ಗಾಡಿ ಮೇಲೆ ಕುಂತಾನೋ ಏನ ಕರಿಯಪ್ಪ ಲೇ ಕೃಷ್ಣ ಈ ಕಡೆ ಹೊಂಟಿದ್ದೇವ ಕಣೆ ಅಲ್ಲ ಕರಿ ಬೆಕ್ಕ ಅಡ್ಡ ಬಂದಂಗ ಬಂದ್ಬಿಡ್ತೀಯಲ್ಲ ಅವ್ನು ಎಲ್ಲಾರ ಹೋಗಿರ್ತೀವಿ ಅರ್ಜೆಂಟ್ ಐತಿ ಸರಿ ನಂದ ಹಿಂಗ್ ಮಾಡ್ಬೇಡಪ್ಪ ಕೃಷ್ಣ ಯಾಕ? ಎಷ್ಟಾದ್ರು ಕಾಸ ನಮ್ ತಂಗಿ ಮಗಾಣಿ ಎಷ್ಟಾದ್ರು ನಮ್ ಕಾಸ ಹಳೇನಿ ಹ್ಮ್ ಹಿಂಗ್ ಮಾಡಬಾರ್ದು ನೀನು ಏನೋ ಒಮ್ಮಿಂದೊಮ್ಮೆ ಇಷ್ಟು ಕಾಳಜಿ ಹಳೆಯನ ಮೇಲೆ ಬಾಳ ಕಾಳಜಿ ಬಂದೈತಿ ನಮ್ಮ ಅಪ್ಪಂಗ ನಿನ್ನ ಹೌದು ಮ್ಯಾಲ. ಮತ್ ನಾ ಮಾಡ್ಲಿಕ್ಕ ಮತ್ತಾರು ಮಾಡೋರ್ಪ ನಿಂದ ಹೌದು ಊಟ ಏನ ಕೃಷ್ಣ ಊಟ ಗೀಟ ಮಾಡಿದೇನಿಲ್ಲ ಎಲ್ಲ ಆಗೈತಿ ಬಿಡು ಇಷ್ಟೇ ಕಾಳಜಿ ಮಾಡಕತ್ತಿ ಅನ್ನೋ ಗೊತ್ತಾಗ್ಲಿಲ್ಲ ನನಗ ಅಲ್ಲ ನಾ ಕಾಳಜಿ ಮಾಡ್ಲಿಕ್ಕ ಏನ್ ಮಾಡೋದು ಯಾರು ಮಾಡೋರ್ಪ ನಿನ್ ಕಾಳಜಿ ನೀ ಏನ್ ಬಿಡಪ್ಪ ಒಂದ್ಸರಿ ಕಾಳಜಿ ಮಾಡಂಗಿಲ್ಲ ಏನಿಲ್ಲ ಮಗಳು ಕೊಡಪ್ಪ ಅಂತ ಅಂದ್ರ ಒಂದ್ಸರಿನು ಮಗಳನ್ನ ಕೊಡಂಗಿಲ್ಲತ್ತಿ ಈಗ ಬಂದು ನನಗ ಕಾಳಜಿ ಮಾಡಾಕತ್ತಿ ಅಲ್ಲಲೇ ಹುಡುಗ ಕೃಷ್ಣ ನೀ ಏನ್ ಮದ್ವಿ ಮಾಡ್ಕೊಂಡಿದ ಏನ್ ಗಟ್ಟಿ ಮಾಡ್ಕೊಂಡಿರ್ತ ಹೆಣ್ಣದ ನೋಡಿದ ಅಂತ ಗೊತ್ತಾತು ಹಂಗಾರೆ ಹೇಳಿಲ್ಲ ಕೃಷ್ಣ. ಕೇಳಿ ಹೆಂಗೇನ್ ಮಾಡ್ಕೊಂಡ್ಯೋ ಹೌದು ಹೆಣ್ಣು ನಿನಗೆ ನೋಡೇ ಕೇಳ್ಬೇಕು. ಬಿಟ್ಟಿಯಾ ಹೆಣ್ಣು ನಿನಗೆ ನೋಡೇ ಬಿಟ್ಟಿಯೇನು ಕೃಷ್ಣ ನೋಡೇ ಬಿಟ್ಟೆ ನಾನು ಅಲ್ಲೋ ನನ್ನದಳಗಿ ಅಲ್ಲೋ ಬಿಗಿಲಾಸಿ. ಕೃಷ್ಣ ನನ್ನ ಮಗಳು ಏನು ಕಮ್ಮಿ ಇದಾಳು ಆ ನೋಡು ರಸಗುಲ್ಲ ಟೊಮೆಟೊ ಇದ್ದಂಗ ಇದಾಳ ಮಾಡ್ಕೊಂಡ್ರೆ ನಿನ್ನ ಮಾಡ್ಕೊತಾಳ ಕೂತಾಳ ನಮ್ಮ ಹುಡುಗದಾಳ RCB ಫ್ಯಾನ್ ಸಾವ್ಕಾಸ್ ಬಗ್ಗೆ ಕೃಷ್ಣ. ಸದ್ಯಕ್ ಮಾತಾಡಕ್ ಹೋಗ್ಬೇಡ ಬಾಳ್ ನೋವು ಒಳಗದೀವ್ ನಾವು ಈ ಸರಿ ಕಪ್ ನಮ್ದು ಆಗೈತಿ ಆಗೈತಿ ಸಾವ್ಕಾಸ್ಲೆ ಆದ್ರೂ ಕೃಷ್ಣ ಆಗ್ದಂಗ ಆಗೈತಿ ಸಾವ್ಕಾಸ್ಲೆ ಕೃಷ್ಣ ಬಸರದ ಹೆಂಗಸು ಸಾವ್ಕಾಸ್ ಹಂಗ ಮಾತಾಡ್ಬಾರ್ದಪ್ಪ ಅಲ್ಲ ಕೃಷ್ಣ ಆಗಿಲ್ಲ. ಅಲ್ಲ ಕೃಷ್ಣ ನೀ ಏನಾರೇ ಮಾಡಪ್ಪ ಒಟ್ಟು ನನ್ನ ಮಗಳ ಸಂಗಟ ನೀ ಮದ್ವಿ ಮಾಡ್ಕೊ ಆಗಂಗಿಲ್ಲ ಮಾವ ನಾ ಈಗ ಆಲ್ರೆಡಿ ಒಂದ್ ಹುಡುಗಿನ ನೋಡಿನಿ ಆಕಿನ ಮದ್ವೆ ಹಾಕೇನಿ ನಿಮಗ ಮದ್ವಿಗೂ ಹೇಳಂಗಿಲ್ಲ ಹೇಳಕ್ ನೀವ್ ಯಾರು ನಾ ಯಾರು ನೀವ್ ಮಾತ್ರ ನನ್ನ ಮದ್ವಿಗೆ ಬರ್ಬೇಡ್ರಿ ನಿಮಗ ಅಕ್ಕಿ ಬ್ಯಾಳಿ ಅವ್ ಏನ್ ಬೇಕೆಲ್ಲ ಕೊಡಿಸ್ತೀನಿ ಅಲ್ಲೇ ಮನ್ಯಾಗ ಎಲ್ಲಾ ಮಾಡ್ಕೊಂಡು ಉಣ್ರಿ ಏನ್ ನಿಮ್ಮ ಮೌನ ಅವ ಮಾತಾಡ್ಸ್ಕೊಂಡು ಸುಮ್ನೆ ನಿಂತಿಯಲ್ಲ ಬೇಗ ಅವನ ಕಾಲ ಬಿದ್ದು ಒಪ್ಪಸ ಇಲ್ಲ ಅಂದ್ರೆ ಇಲ್ಲಿ ನೋಡ ತಡ್ರ ನಿಂದ ಉಬ್ಬಿತ್ ನಂಗೆ ಕಾಣ್ಸಾಕತ್ತಿದ್ದಿ ತಡಿ ಅವ ಅಳಗ ತಯಾರ ಮಾಡಕಬೇಕೇನ್ ಬೇಡ ನೋಡಪ್ಪ ಕೃಷ್ಣ ನೀ ಏನಾರೇ ಮಾಡಪ್ಪ ನಿನ್ ಕಾಲು ಬೀಳ್ತಾನ ಇದು ನಂದೆಲ್ಲ ಆಸ್ತಿ ನಿಂಗೆ ಬರೆದು ಕೊಡ್ತಾನ ಆದ್ರೆ ಒಟ್ಟು ಅಕ್ಕಿ ಕೂಡ ನೀ ಮದ್ವಿ ಮಾಡ್ಕೋಬೇಕು ನೋಡಪ್ಪ ನಿನ್ನ ಆಸ್ತಿ ಎಲ್ಲ ಬರೆದು ಕೊಡ್ತೀಯ ಆಯ್ತಾಳ ಹಂಗಾದ್ರ ನಿನ್ನ ಮಗಳನ್ನ ಮದ್ವೆ ಹಾಕ್ತೀನಿ ಆದ್ರ ಒಂದ್ ಅಲ್ಲ ಕಂಡೀಷನ್. ಕೃಷ್ಣ ನೀ ಏನಾರೇ ಮಾಡಪ್ಪ ಯಾಕಂದ್ರೆ ಈಗ ಕಾಲೇಜ್ ಹೋಗ್ತಾನ ಅಂತ ಹೇಳಿ ಯಾವನೋ ಒಬ್ಬನ ಲವ್ ಮಾಡಕ್ ಹೋಗಿ ಈಗ ಅವ್ ಆಗಿದಾವ ಹಂಗಾದ್ರ ನಾ ಮದ್ವೆ ಆಗಂಗಿಲ್ಲ ಇದ್ದಿದ್ದ ವಿಷಯ ಹೇಳಂತಂದ್ ಹೇಳಿದ್ನೆ ನಿನಗ ನಾ ಹೇಳಿದ್ನೆ ನಿನಗ ಇನ್ನ ಹೇಳು ಮಟ್ಟ ಕೇಳ ಹೇಳು ಮಟ್ಟ ಕೇಳ ನಾನ ನಿನ್ನ ಅಪ್ಪಿದಾನ ನಿನಗ್ ಸಲಹೆ ಕೊಟ್ಟು ಇಂಥದ್ ಮಾಡಿದೀನಿ ನನ್ಗೆ ಗೊತ್ತಿಲ್ದ ನೀ ಏನಪ್ಪ ಕೃಷ್ಣ ಯಾಕಂತ ಕೇಳ ಈಗೆಲ್ಲ ನಿನ್ನ ಮಗಳು ಬಸರಗಳ ಹಾಕಿ ತಾಳಿ ಕಟ್ತಾನ ನಾಳೆ ಯಾವಕಿನ ಮತ್ತೊಬ್ಬಕ್ ಬಂದ್ ಹಾಕಿ ಅಂದ್ರ ಆಕಿ ಈ ತಾಳಿ ಕಟ್ಬೇಕನ್ನ ಅವಾಗ ಮೊದ್ಲ ಒಂದಕ್ ಕಟ್ಟೆ ರಗಡ ಆಗಿರ್ತತ್ ನಮಗ ಇನ್ನೊಬ್ಬಕಿ ಎಲ್ಲಿ ಕಟ್ಲಾನ ಹೋಗಮ್ಮ ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ಹೇಳ ಇನ್ನೊಂದ್ಸಲ ಆಸ್ತಿ ಎಲ್ಲ ಬರ್ದು ಕೊಡ್ತೀನಿ ಅಂತ ಕೃಷ್ಣ ಕಾಲು ಬೀಳ್ತಾನ ಹಿಂಗ್ ಮಾಡ್ಬೇಡಪ್ಪ ನೀ ಕಾಸ ಮಾಡಿಯಪ್ಪ ಹಿಂಗ್ ಮಾಡ್ಬೇಡ ಒಟ್ಟಾಕಿ ನಂಗೆ ಮದ್ವಿ ಮಾಡ್ಕೊಂಡು ತಾಳಿ ಕಟ್ಕೊಂಡು ಬೇಡ ಅಷ್ಟೇ ಇಲ್ಲ ಆಯ್ತು ಆಗ್ತಿಂತು ಮಾಡ್ಕೋತೆ ಯಪ್ಪ ಅವ ಮದ್ವೆ ಮಾಡ್ಕೊಂಡ್ಮೇಲೆ ನನಗ್ ಬಡಿಬಾರ್ದಂತ ಹೇಳ ಹೊಡೆಯೋದು ಮಾಡಿದ್ರ ನಾನು ಓಡಿ ತವ್ರ ಮನೆಗ್ ಜಂಪ ಏನ್ಲೇ ಕೃಷ್ಣ ಇವಳನ್ನ ಕತ್ತಿ ಅಂತ ತಿಳ್ಕೊಂಡಿಲ್ಲ ಬಡ್ಯಾಕ ಇವಳನ್ನ ಕತ್ತಿ ಅಂತ ತಿಳ್ಕೊಂಡಿ ಏನ ಬಡ್ಯಾಕ ನೀ ಆಕಿನ ಕತ್ತಿ ಅಂತ ತಿಳ್ಕೊಳ್ಳ ಮತ್ತೆ ಇನ್ನ ಮದ್ವಿನ ಆಗಿಲ್ಲ ಆಗ್ಲೇ ಏನ ಕತ್ತಿ ಬಡ್ಯಾಕ ಚಾಲು ಮಾಡಿದ್ರಿ ನಿಮ್ದು ಸ್ವಲ್ಪ ಕೃಷ್ಣ ನೀ ಹಂಗ 4 ಮಂದ್ಯಾಗ ಹಂಗ ಹೊಡ್ಯಾಕ ಹೋಗ್ಬೇಡ ಎಷ್ಟಾದ್ರು ಬಸವರಾಜ್ ಹೆಂಗಸಪ್ಪ ಎಲ್ಲ ಕೂಸಿ ಪೆಟ್ಟ ಐತಂದ ಏನ್ ಮಾಡೋದ ಅದಕ್ಕ ಕೂಸಿಗೆ ಪೆಟ್ಟ ಹತ್ತಬಾರ್ದು ಹಂಗ ಹೊಡಿ ನಾ ನಿಂಗೆ ಏನು ಕೇಳಂಗಿಲ್ಲ ಒಟ್ಟಿನಾಗಿ ತಾಳಿ ಕಟ್ಟ ಮದ್ವಿ ಮಾಡ್ಕೊ ಬಡಿ ಏನ ಬಡಿಯಾಗದಿ ಬಡ್ಸ್ಕೊಂಡ್ ಹಿಂಗ್ ಮಾಡ್ಕೊಂಡ್ ಕೂತಿ ಹೌದಿಲ್ಲ ಸರಿ ಹಂಗಾದ್ರೆ ಯಪ್ಪ ನನಗ್ ಹೊಡೆದ್ನು ನಾನ್ ಇವನ ಮದ್ವೆ ಆಗಿ ಹೆಂಗ ಜೀವನ ಮಾಡ್ಲ ಯಪ್ಪ
ಮೈ ಎಲ್ಲ ರೆಡಿ ಮಾಡಿಬೇಡ ನೀನು ಅವನಿಂದ ಬಸರಾದ ಮೊದಲು ಹೆಂಗ ಮೊದಲು ಘಾಣ್ ವಾಸ ಬರ್ತಿದ್ದೆ ಅದು ಚಲೋ ಇದ್ದದ ಹೆಂಗ್ ಕಾರ್ಯ ನಡೀದಿದಿ ಯಪ್ಪ ಇದು ನಂಗೆ ಚೆನ್ನಾಗಿಲ್ಲ ನೀ ಸರಿ ಬಿಡ ನಾನ ನಿನ್ನ ಮಗಳದೀನಿ ಅವ ಹೊಡಿತಾನೋ ಬಡಿತಾನೋ ನನ್ನ ನೇಡ್ ಹಾಕ್ತಾನೋ ಗೊತ್ತಿಲ್ಲ ಇದನ್ನ ಉಳಿಸ್ಕೋಬೇಕಂದ್ರ ನಾನು ಅವನ ಮದುವೆ ಕೃಷ್ಣ ಮದುವೆ ಆಗ್ತಿ ಏನಪ್ಪ ಅವ್ರ ಜೊತೆ ಆಗಪ್ಪ ಒಟ್ಟ ಏನ್ ಮಾಡಿಪ್ಪ ನೀ ಏನು ಮಾಡಿ ನೀ ಕೃಷ್ಣಗ ನಮಗ ಸುಧಾಮ ಭೇಟಿ ಆದಂಗ ಸುಧಾಮಗ ಕೃಷ್ಣ ಭೇಟಿ ಆದಂಗ ನೋಡಿದಪ್ಪ ನನ್ನ ಮಾನ ಕಾಪಾಡಿದೆ ಕೃಷ್ಣ ನನ್ನ ಆಸ್ತಿ ಎಲ್ಲ ನಿನ್ಗೆ ಬರೆದು ಕೊಡ್ತೇನೆ ಓಟ್ ಹಾಕಿ ಕೂಡ ಮದುವೆ ಮಾಡ್ಕೋಪ್ಪ ನಾಚ್ಕೋತಾನ खरी कंबरी कंबरी बुड़कनी हंस खरी कंबरी बुड़कनी हंस मारो तो कहीं पास कहीं गहबा कुड़ती नहीं पार सौगास ये करनी सुनया करी कबड़ी बुड़कनी हंसे मारो कई पास ಮಾಡಿ ಮಕ್ಕಳ ಬದಿ ಹೇಳಲಿ ನಮ್ಮ ಪಾಠಕ ಬರಿವೈನ ಮಾತು ಕನಸಲಿಯ ಗೆಣಿಸಿದೆ ಕುಡದಿಯ ಹಾಕು ಕಲಗೂಡಿ ಬಂದೈತೆ ಹೇಳ ಮಗಳ ನನ್ನ ಗಂಡನ ಜೊತೆ ಹೋಗ್ತೀನಿ ಹಾ ಹೋಗ ಗಂಡ ಆಗೋನ್ ಜೊತೆ ಹೋಗ ನಾ ಮುಂದ್ ಹೋತನು ಚಂದಂಗ ಬಾಳೆ ಮಾಡ್ರಿ ಹಾ? ಇಡ್ಲಿ ನಡಿ ಮಾವ ನಡಿ ಕಟ್ಕೊಂಡ್ಬಿಡೋಣ ಹೋಗೋಣ ಮುಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲೆಂಗು ಗೆಳೆಯ ನಿನಗ ಮೋಸ ಮಾಡಲೆಂಗು ಗೆಳೆಯ ನಿನಗ ಮೋಸ ಬಡ ಬಿಟ್ಟು ಬರತೀಯಾಕ ಕುಳ ಬಿಟ್ಟು ಅಳತೀಯಾಕ ಒಳ್ಳೆವಗ ತನ ಗೆಳತಿ ನನ್ನ ಜಗಳ ಹತ್ತ ಬ್ಯಾಡ ಊರಿಗೆ ಬಂದ ಜಗಳ ಹತ್ತ ಬ್ಯಾಡ ಊರಿಗೆ ಬಂದ ಜಾಸ್ತಿ ಕುಣಿದ್ರು ಉದುರ್ತೈತಿ ಬಾ ಈಗ ನಮ್ಮ ನಾಟಕ ಸಂಘದ ವತಿಯಿಂದ ಇಬ್ಬರು ಹಿರಿಯ ನಾಯಕಿಯರಿಗೆ ಸತ್ಕಾರ ಸಮಾರಂಭ. ಮೊದಲಿಗೆ ನಮ್ಮ ಯಕ್ಷಪ್ಪ ಪಟ್ಟಣದಲ್ಲಿ ಯಾವತ್ತೂ ನಾಟಕವಾದರೂ ಒಂದು ಮಾತಿಗೆ ಇವತ್ತಿನವರೆಗೂ ಇಲ್ಲ ಅಂತ ಹೇಳದೆ ರೇಖಾ ಶಿಗ್ಗಾಮಿಯವರು ಸತತ
28 ವರ್ಷಗಳಿಂದ ನಮ್ಮ ಎಕ್ಸಪ್ಪ ಪಟ್ಟಣಕ್ಕೆ ಬಂದು ನಾಟಕವನ್ನ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಆ ಹಿರಿಯ ಕಲಾವಿದೆಗೆ ನಮ್ಮ ಸಂಘದ ವತಿಯಿಂದ ಗೌರವ ಸಮರ್ಪಣೆ. ವಂದನೆ ವಂದನೆ ಸಾವಿರ ವಂದನೆ. ಇನ್ನೋರ್ವ ನಾಯಕಿ ಇವರು ಮಂಜುಳಾ ಕೊಡ್ಲಿ. ಇವತ್ತು ನಮ್ಮ ನಾಟಕ ಸಂಘಕ್ಕೆ ಒಂದು ಉಪಕಾರದ ವಿಷಯ. ಯಾಕೆಂದ್ರೆ ಇವತ್ತು ಹಾಸ್ಯ ಕಲಾವಿದ ಚಿದಾನಂದ್ ಮಾನೆಯವರು ಇವತ್ತು ಹಾಸ್ಯದ ಪಾತ್ರ ಮಾಡಬೇಕಾಗಿತ್ತು. ಆದರೆ ಇವತ್ತು ಬೆಳಿಗ್ಗೆ ಅವರ ಬೈಕ್ ಆಕ್ಸಿಡೆಂಟ್ ಆಗಿ ಅಪಘಾತವಾದಾಗ ಇವರಿಗೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಹೋಗಿ ನಾವು ಕೇಳಿಕೊಂಡಾಗ ಅವರು ವಿಕಾಸ್ ಕೋಡ್ಲಿ ಎಂಬ ಹಾಸ್ಯ ನಟನನ್ನ ನಮಗೆ ಕೊಟ್ಟು ಇವರು ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರು. ಈ ಮಂಜುಳಾ ಕೋಡ್ಲಿ ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ವಂದನೆ, ಅಭಿನಂದನೆಗಳು. ವಂದನೆ ವಂದನೆ ಸಾವಿರ ವಂದನೆ. ಸಾಧನೆ ಮಾಡಿದ ಅಮ್ಮಗೆ, ಒಲವಿನ ಬಂಗಾರಿಗೆ, ಸೊಗವಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ನಿನ್ನಂಥ ಶ್ರೀಮತಿ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದೀನವು ಆನಂದವು. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಯಾವ ಜನ್ಮದ ಪುಣ್ಯದ ಫಲವೋ ಏನು, ನೀ ನನ್ನ ಹೆಂಡತಿಯಾಗಿ ಭೇಟಿಯಾದಿ. ಯಾವ ಸಮಯದಲ್ಲಿಯೂ ನಿನಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವನೆಂಬ ಭರವಸೆ ನೀಡಬಲ್ಲೆ ಭಾರತಿ. ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಜೀವಿಗಳು ಸೇವಿಸುವ ಈ ಹಾಲು ಸಕ್ಕರೆ ಸಿಹಿಯಾಗಿರಲಿ, ಪವಿತ್ರವಾಗಿರಲಿ ಅಂತ ಸೂಚಿಸುವ ಸಂಕೇತವೇ ನೀ ನೀಡಿದ ಹಾಲು ಸಕ್ಕರೆ ಭಾರತಿ. ನೀ ನೀಡಿದ ಹಾಲು ಸಕ್ಕರೆ ಅದೆಷ್ಟು ಬೇಗ ಮರಳಿ ಬರುತ್ತೇನೆ ಭಾರತಿ, ಮರಳಿ ಬರುತ್ತೇನೆ. ಏನಮ್ಮ ಭಾರತಿ, ದಿನಾಲು ನೀನು ಊಟ ಮಾಡದೆ ಅಳುತ್ತಾ ಕುಳಿತರೆ ನನಗೆ ಸಮಾಧಾನ ಅನಿಸ್ತೇನಮ್ಮ. ನೋಡಮ್ಮ, ಸತ್ತು ಹೋದ ನಿನ್ನ ಗಂಡ ಮತ್ತೆ ಮನೆಗೆ ಬರಲಾರ್ದಮ್ಮ, ಮನೆಗೆ ಬರಲಾರ್ದು. ಸ್ನಾನ ಊಟ ಯಾವುದು ಬೇಡಪ್ಪ ಚೆನ್ನಾಗಿ. ಯಾವ ಸಂತೋಷಕ್ಕಾಗಿ ನಾನು ಬದುಕಲಿ? ಸಾವು ಅವರಿಗೆ ಬರುವ ಬದಲು ನನಗೆ ಬಂದಿದ್ರೆ ಎಷ್ಟು ಸಂತೋಷವಾಗಿತ್ತು. ಅವರು ಸತ್ತು ನನ್ನ ಆಶೆ ಆಕಾಂಕ್ಷೆ ಎಲ್ಲವೂ ಸತ್ತು ಹೋಯ್ತಪ್ಪ, ಸತ್ತು. ನೋಡಮ್ಮ, ಸಾವು ನಮ್ಮ ಸ್ವಾಧೀನವಲ್ಲಮ್ಮ, ನಮ್ಮ ಸ್ವಾಧೀನವಲ್ಲ. ಅದು ಶಿವನ ಇಚ್ಛೆ. ಆತ ಕರೆದಾಗ
ಆತ ಕರೆದಾಗ ನಾವೆಲ್ಲರೂ ಹೋಗಲೇಬೇಕಮ್ಮ, ಹೋಗಲೇಬೇಕು. ನೋಡಮ್ಮ, ನೀನು ಒಳಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಹೋಗಮ್ಮ. ನಾನು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೇನೆ. ಒಂದು ಗೂಡಿಯಾಡಿದಂಥ ಕ್ಷಣಗಳಲ್ಲಿ ಭಾರತಿ, ಭಾರತಿ, ನೀವು ಅಪರೂಪವಾಗಿ ನಮ್ಮ ಮನೆ ಕಡೆಗೆ ಬಂದ್ರಲ್ಲ. ಪಾಪ ನಿಮ್ ವಿಷಯ ಕೇಳಿ ನನಗೆ ತುಂಬಾ ದುಃಖ ಆಗ್ತಾ ಇದೆ. ದೇವರು ಈ ರೀತಿ ನಿಮಗೆ ಅನ್ಯಾಯ ಮಾಡಬಾರ್ದಾಗಿತ್ತು. ಗಂಡನನ್ನು ಕಳೆದುಕೊಳ್ಳುವ ವಯಸ್ಸು ನಿಮ್ಮದಾಗಿರಲಿಲ್ಲ. ಈ ನಿಮ್ಮ ವಯಸ್ಸಿನಲ್ಲಿ ದೇವರು ನಿಮಗೆ ಅನ್ಯಾಯ ಮಾಡಿಬಿಟ್ಟ. ಈ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ತುಂಬಾ ದುಃಖ ಆಗ್ತಾ ಇದೆ ಭಾರತಿ. ನನ್ನ ಸ್ಥಿತಿಯನ್ನು ನೋಡಿ ಯಾರು ಕೊರಗಬೇಕಾಗಿಲ್ಲ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತೆಗೆದುಕೊಂಡು ಜೀವನ ಸಾಗಿಸ್ತೀನಿ. ನನ್ನ ಯೋಗ ಕ್ಷೇಮವನ್ನು ವಿಚಾರಿಸಿಕೊಳ್ಳಲು ಇಲ್ಲಿವರೆಗೂ ಬಂದಿದ್ದೀರಲ್ಲ, ನಿಮ್ಮಂಥ ಪುಣ್ಯಾತ್ಮವಂತರು ಯಾರೂ ಇಲ್ಲ. ಕುಳಿತುಕೊಳ್ಳಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ ಭಾರತಿ, ಈ ವಿಷಯದಲ್ಲಿ ಕಾಫಿ ಕುಡಿಯುವುದು ತುಂಬಾ ವಿಷಾದ. ನಿಮಗೆ ಸಂತೋಷದ ವಿಷಯವನ್ನು ಹೇಳಲು ಇಲ್ಲಿಗೆ ಬಂದಿರುವೆನು. ನೀವು ನನ್ನ ಮಾತನ್ನು ಸ್ವಾಗತಿಸಿಕೊಳ್ಳುವಿರೆಂಬ ನಂಬಿಕೆ ನನ್ನಲ್ಲಿದೆ. ನಿಮಗೆ ಉಪಕಾರ ಮಾಡಲು ನಾನು ಇಲ್ಲಿವರೆಗೆ ಬಂದೇನೆ. ನನ್ನ ಮಾತನ್ನು ನೀವು ನಂಬಿ ನಡೀತೀರಾ ಭಾರತಿ? ಆಪತ್ತಿನಲ್ಲಿರುವ ಉಪಕಾರ ಮಾಡ್ತೀರಂದ್ಮೇಲೆ ನಿಮ್ಮಂಥ ಪುಣ್ಯಾತ್ಮವಂತರು ಬೇರೆ ಯಾರೂ ಇಲ್ಲ. ಬರೇ ಬಾಯಿ ಮಾತಿನ ಪುಣ್ಯವಂತಲಾಗರಲ್ಲಿ ಭಾರತಿ. ನಿಮಗಾಗಿ ನೀವು ಕೇಳಿದಷ್ಟು ಹಣ, ನೀವು ಕೇಳಿದಷ್ಟು ಚಿನ್ನ, ನೀವು ಹೇಳಿದಂತಹ ಮನೆಯನ್ನು ಕಟ್ಟಿಸಿಕೊಡ್ತೀನಿ. ನೀವು ಕೈ ಮಾಡಿದ ತೋರಿಸಿದ ಕಾರಿನಲ್ಲಿ ಮಹಾರಾಣಿಯಾಗಿ ಮರೆಯಬಹುದು. ಆದರೆ ಒಂದು ಕಂಡೀಷನ್. ದೇವರು ನನಗೆ ಹಣ, ಚಿನ್ನ, ಅರಮನೆ ಸಾಕಷ್ಟು ಕೊಟ್ಟಿದ್ದಾನೆ. ಯಾವುದು ನನಗೆ ಬೇಕಾಗಿಲ್ಲ. ಆದ್ರೆ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಮೊದಲು ಆ ಕಾರಣ ಹೇಳಿ. ನಾ ಬಂದ ಕಾರಣ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಭಾರತಿ. ಅನ್ನ ಹಳಸುವ ಮುನ್ನ ತಿನ್ನಬೇಕು, ಭೂಮಿ ಹದವಿದ್ದಾಗಲೇ ಬಿತ್ತಬೇಕು, ಗಾಳಿ ಬಂದಾಗ ತೂರಿಕೊಳ್ಳಬೇಕು. ಅದೇ ರೀತಿ ಯೌವನವಿದ್ದಾಗಲೇ ಸುಖ ಪಟ್ಟುಕೊಳ್ಳಬೇಕು ಭಾರತಿ. ಅಂದ್ರೆ ನಿಮ್ಮ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ ನನ್ನ ಮಾತಿನ ಗುಟ್ಟು? ನೋಡು ಭಾರತಿ, ನಿನ್ನ ಗಂಡನಂತ ಮರಳಿ ಬರಲಾರನು. ತುಂಬಿ ತೊಳುಕಿ ನಿಂತ ಈ ನಿನ್ನ ಯೌವನವತ್ತವನ್ನು ಹಾಗೆ ಹಾಳು ಮಾಡ್ಕೊಳ್ಬೇಡ. ಒಂದೇ ಒಂದು ಸಲ ನನ್ನ ತೋಳ ತೆಕ್ಕಿಯಲ್ಲಿ ಈ ನಿನ್ನ ಯೌವನವನ್ನು ಸಾರ್ಥಕ ಮಾಡ್ಕೋ. ನಾಲಿಗೆ ಬಿಗಿ ಹಿಡಿದುಕೊಂಡು ಮಾತನಾಡು. ಕೋಗಿಲೆ ರಕ್ಕೆ ಕಳೆದುಕೊಂಡ ಮಾತ್ರಕ್ಕೆ ಅದರ ಕಂಠವೂ ಬದಲಾಗುವುದಿಲ್ಲ. ನಾನು ವಿಧಿವೇತ ತೆಗೆದುಕೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡಲು ಬಂದಿದ್ದೆ. ಆದರೆ ನನ್ನ ಕೈಯಲ್ಲಿ ಈಗಲೇ ನೀನು ಕೊಲೆಯಾಗಿ ಹೋಗಬೇಕು. ನನ್ನ ಕೊಲೆ ಅದು ಎಂದಿಗೂ ಸಾಧ್ಯವಿಲ್ಲ. 4 ಗೋಡೆಗಳ ಮಧ್ಯೆ ನನ್ನ ಭಾವಚಿತ್ರವನ್ನು ನೇತು ಹಾಕಿ ನನ್ನ ಭಾವಚಿತ್ರಕ್ಕೆ ಗುಂಡು ಹೊಡಿತೇನೆಂದು ಹೇಳುವ ಗಂಡಸು ಹುಟ್ಟಿಲ್ಲ ಈ ಸಮಾಜದಲ್ಲಿ. ಅಂಥದ್ರಲ್ಲಿ ಯಕಶ್ಚಿತ್ತ ಗಂಡನನ್ನು ಕಳೆದುಕೊಂಡ ಮುಂಡೆ ನೀನು, ನಿನ್ನಿಂದ ಸಾಧ್ಯನಾ ನನ್ನ ಕೊಲೆ ಮಾಡೋದು? ನೋ, ನೆವರ್. ಸಾಕ್ಷಾತ್ ಪರಶಿವನೇ ನಿನ್ನ ಪರವಾಗಿ ನಿಂತು ತಾಳಿ ಕಟ್ಟದ ನಿನ್ನ ಗಂಡನನ್ನು ಕಸಿದುಕೊಂಡಿದ್ದಾನೆ. ನಿನಗೆ ಯೋಗ್ಯ ಗಂಡನೆಂದು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ನೀನ್ ಯಾವ ಗಂಡಸು? ನನ್ನ ಗಂಡನ ಹೆಸರು ಹೇಳುವ ಯೋಗ್ಯತೆ ಕೂಡ ನಿನಗಿಲ್ಲ. ರಣರಂಗದಲ್ಲಿ ಹೋರಾಡಿ ವೀರ ಮರಣ ಹೊಂದಿದ್ದಾನೆ ನನ್ನ ಗಂಡ. ಆದ್ರೆ ನೀನು ಅಬಲೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಬದರಿ ಮೇಲೆ ನೀನಾವ ಹೇಡಿ ಗಂಡಸು? ಭಾರತಿ, ನಾಲಿಗೆ ಸ್ವಲ್ಪ ಬಿಗಿ ಹಿಡಿದು ಮಾತನಾಡು. ನೀನು ಇದೇ ರೀತಿ ಹೊಗಳಿಕೆಯಾದರೆ ಬಲಾತ್ಕಾರವಾಗಿ ನಿನ್ನ ದೇಹವನ್ನು ಉಣ್ಣಬೇಕಾಗುತ್ತದೆ. ನೋಡು, ಬಹುದಿನಗಳಿಂದ ನನ್ನ ಮನದಲ್ಲಿ
ಒಂದು ಹಂಬಲ ತುಂಬಿಕೊಂಡಿದೆ. ಮನಸಾರೆಯಾಗಿ ನೀನು ಒಪ್ಪಿದರೆ ಸರಿ, ಇರದಿದ್ದರೆ ಮಂಗನಾಗಿ ನಿಂತು ಈ ನಿನ್ನ ಯೌವನದ ಅಂಗಳವನ್ನು ಅಂದ ಚಂದವನ್ನು ಹಾಳು ಮಾಡಬೇಕಾಗುತ್ತೆ. ಏಯ್, ನೀನು ವಿಧವೆಯಾದರೂ ನನ್ನ ಪಾಲಿಗೆ ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ನೀನು. ಕತ್ತೆ ಪವಿತ್ರವಾದ ಹಾಲು ಕುಡಿತಾ ಇದ್ರೆ ನಾನು ಕುಡಿಸ್ತಾ ಇದ್ದೆ. ಆದ್ರೆ ಕಸತ್ತಿನ ಕತ್ತಿಗೆ ಬೇಕು ಪವಿತ್ರವಾದ ಹಾಲು. ಕಸದಂತರ ವೇಶ್ಯರ ಸಂಘವೇ ನಿನಗೆ ಯೋಗ್ಯವಾದದ್ದು ಅಂದ ಮೇಲೆ ನಿಂತಂತ ಕತ್ತೆ ಕಿರಿಸಿಕೊಂಡ್ರೆ ಕಿವಿಗೊಟ್ಟ ಕೇಳವರು ಯಾರು ಇಲ್ಲ ಈ ಮನೆಯಲ್ಲಿ. ಹೊರಟು ಹೋಗಲು ಇಲ್ಲಿಗೆ ಬಂದಿಲ್ಲ ನೋಡು. ವಿರಸ ಮಾತನಾಡದೆ ನನ್ನೊಂದಿಗೆ ಸರಸವಾಡಿದರೆ ಸರಿ, ಇರದೆ ಇದ್ರೆ ಬೆಂಕಿ ಮುಟ್ಟಿ ಸುಟ್ಕೊಳ್ಬೇಡ. ಹೊರಟೋಗಲಿದ್ದ ನೀನು ಬೆಂಕಿ ಆದ್ರೆ ನಾನು ನೀರು. ಕತ್ತಿಗೆ ಲತ್ತೆ ಪೆಟ್ಟು ತಿಂದಾಗಲೇ ಅದಕ್ಕೆ ಬುದ್ಧಿ ಭಾರತಿ, ನನ್ನ ಮೇಲೆ ಕೈ ಮಾಡಿದ ಹೆಣ್ಣನ್ನು ಹಾಗೆ ಬಿಟ್ಟು ಹೋದ್ರೆ ನನ್ನಂತ ಗಂಡು ಜಾತಿಗೆ ಅವಮಾನ. ಎಂತ ದುಷ್ಟನೋ ನೀನು. ಅಲ್ಲ, ನನ್ನ ಮಗನೆಂದು ತಿಳಿದು ನಿನಗೆ ಮನೆಯಲ್ಲೂ ಬರುವ ಸ್ಥಾನ ಕೊಟ್ಟಿದೆ. ನನ್ನ ಮಗಳ ಮೇಲೆ ಕಣ್ಣಕುವೆ ಆ ಚಾಂಡನ. ಹೊರಟು ಹೋಗು ಇಲ್ಲಿಂದ ಮೊದಲು. ನಾನು ಬದುಕಬಾರದಪ್ಪ, ಬದುಕಬಾರದು. ನೋಡಮ್ಮ, ಅಳಬೇಡಮ್ಮ ಭಾರತಿ, ಶಾಂತಳಾಗಮ್ಮ, ಶಾಂತಳಾಗು. ನೋಡಮ್ಮ, ನೀನು ಅಳುತ್ತಾ ಕುಳಿತರೆ ಏನು ಪ್ರಯೋಜನ? ನೀನು ಅಳಬೇಡಮ್ಮ. ನಾನು ಇರುವಾಗಲೇ ನಿನಗಿಂತ ದುಷ್ಟತನ ಇರುವಾಗ ನಾಳೆ ನಾನು ಸತ್ತ ನಂತರ ನಿನಗೆ ಅರ್ಹತೆಯಮ್ಮ. ಅದಕ್ಕಾಗಿ ನಾನು ಒಂದು ನಿರ್ಧಾರ ಮಾಡಿರುವೆ ಅಮ್ಮ. ದಯವಿಟ್ಟು ನನ್ನ ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳಪ್ಪ, ಹೇಳಿ. ತಾಯಿ ಸತ್ತಾಗಿನಿಂದ ತಾಯಿಯಾಗಿ ತಂದೆಯಾಗಿ ನಾನು ಬೇಡಿದ್ದನ್ನೆಲ್ಲವನ್ನು ಕೊಟ್ಟಿದ್ದೀನ. ನಿಮ್ಮ ಮಾತನ್ನು ನಾನು ಯಾವ ಕಾಲಕ್ಕೂ ಮೀರಿ ನಡೆಯುವುದಿಲ್ಲ. ಹೇಳಪ್ಪ, ಅದನ್ನೇನು ಅಂತ. ನೋಡು, ದೇವರು ಎಲ್ಲವೂ ಕೊಟ್ಟಿದ್ದಾನಮ್ಮ, ಎಲ್ಲವೂ ಕೊಟ್ಟಿದ್ದಾನು. ಆದರೆ ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ನಮಗೆ ಅದನ್ನು ದೇವರು ಮೋಸ ಮಾಡಿಬಿಟ್ಟನಮ್ಮ. ಹೇಳಿಪ್ಪ, ದಯವಿಟ್ಟು ನನ್ನ ಮಾತೊಂದು ನಡೆಸಿಕೊಡಮ್ಮ. ನಿನ್ನ ಮಾತು ಏನು ಅಂತ ಕೇಳಿ ಖಂಡಿತವಾಗಿ ನಡೆಸಿಕೊಡ್ತೀನಿ. ಮಾತು ಖಂಡಿತ ನಡೆಸಿಕೊಡ್ತೀಯ ನಿಮ್ಮ ಮಾತನ್ನು. ಹಾಗಂತ ನಿನಗೆ ವಚನ ನೀಡಮ್ಮ, ವಚನ ನೀಡು. ನಿಮ್ಮ ಮಾತನ್ನು ನಾನು ಯಾವ ಕಾಲಕ್ಕೂ ಮೀರಿ ನಡೆಯುವುದಿಲ್ಲ ಅಂತ ಮಾತು ಕೊಡ್ತೀನಪ್ಪ. ಭಾರತಿ ಅಮ್ಮ, ನೀನು ಇನ್ನೊಂದು ಮದುವೆ ಆಗಬೇಕಮ್ಮ. ಸಾಧ್ಯವಿಲ್ಲ. ಕನಸಿನಲ್ಲಿ ಕೂಡ ಮತ್ತೊಬ್ಬರನ್ನು ನೆನೆಸುವುದಿಲ್ಲ ಅಂತ ನಾನು ಮಂಜುವಿಗೆ ಮಾತು ಕೊಟ್ಟಿದ್ದೇನೆ. ದಯವಿಟ್ಟು ಆ ಮಾತನ್ನು ಮಾತ್ರ ಮಾತನಾಡಬೇಡಪ್ಪ. ನಾನು ಮತ್ತೊಂದು ಮದುವೆ ಆಗೋದಿಲ್ಲ. ನೋಡಮ್ಮ, ಹಾಗಾದರೆ ಇದೇ ನಿನ್ನ ಮಾತಾ? ನೋಡಮ್ಮ, ನೀನು ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗಬೇಕಾದ್ರೆ ನೀನು ನನ್ನ ಮಾತಿಗೆ ಒಪ್ಪಲೇಬೇಕಮ್ಮ, ಒಪ್ಪಲೇಬೇಕು. ಇಲ್ಲದಿದ್ದರೆ ನಿನ್ನ ಕೈಯಾರೆ ಒಂದು ತುತ್ತು ವಿಷ ಕೊಟ್ಟು ನನಗೆ ಸಾಯಿಸಿ ಬಿಡಮ್ಮ. ನನ್ನ ಹೆಣ ನೋಡಿವಾದ್ರೂ ನೀನು ಸಂತೋಷ ನಿನ್ನನ್ನು ಕಳೆದುಕೊಂಡ ನಾನು ಯಾವ ಪಾಪ ಕಟ್ಟಿಕೊಳ್ಳಲಪ್ಪ. ಆಯ್ತು, ನಿನ್ನ ಮಾತಿನಂತೆ ನಾನು ಮತ್ತೊಂದು ಮದುವೆ ಆಗುವುದಕ್ಕೆ ಸಿದ್ಧಳಾಗಿದ್ದೇನೆ. ಈಗ ಸಂತೋಷ ಹೇಳ್ತಮ್ಮ ನೀನು ಮಾತು ಕೇಳಿ. ನೋಡಮ್ಮ, ನನ್ನ ಗೆಳೆಯ ಸುಧಾಕರ್ ಅಂತ ಇದ್ದಾನೆ. ಅವನ ಮಗ ಬೆಂಗಳೂರಿನಲ್ಲಿ ನೌಕರಿ ಮಾಡ್ತಾನೆ. ಅವನಿಗೆ ನಿನ್ನ ವಿಷಯ ತಿಳಿಸಿ ಅವನ ಮಗ ಒಪ್ಪಿದರೆ ಅವನು ಕೂಡ ಮದುವೆ ವಿಷಯ ಮಾತಾಡ್ತೀನಮ್ಮ. ಆ ವಿಷಯ ತಿಳ್ಕೊಂಡು ನಾನು ಬರ್ತೀನಿ. ನಾನು ನನ್ನ ಗೆಳೆಯನಿಗೆ ಭೇಟಿಯಾಗಿ ಬರ್ತೀನಮ್ಮ. ನಾನು ಬರ್ತೀನಿ. ಮಂಜು, ನಿಮ್ಮ ಮಾತನ್ನು ನಾನು ತಪ್ಪಿಬಿಟ್ಟೆ ಮಂಜು, ತಪ್ಪಿಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಮಂಜು, ಕ್ಷಮಿಸಿಬಿಡಿ. ಕುಣಿಸಿ
ಸೋಲುವಲ್ಲಿ ಕುಂತವ್ನು ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹಾಗೆ ನಡೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೊಂದೆ ಇಲ್ಲಿ ಬೆಲೆಯಲ್ಲೂ ತಂದೆ ವಿಧಿಯೇ ವಿಧಿಯೇ ವಿಧಿಯಾಟ ಬಲ್ಲೋ ಮಾನವ ಓ ವಿಧಿಯಾಟ ಬಲ್ಲೋ ಮಾನವ ನಗುತ್ತೈತಿ ದೈವಾಲಿ ಅಳತೈತಿ ಜೀವಾಲಿ ನಗುತ್ತೈತಿ ದೈವಾಲಿ ಅಳತೈತಿ ಜೀವಾಲಿ ವಿಧಿಯಾಟ ಕಂಡು ಮಾನವ ಇಷ್ಟೊಂದು ಅವಸರವಾಗಿ ಹೋಗ್ತಾ ಇದ್ದೀರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸುಡ್ಗಾಡ್ಗೆ ಹೋಗ್ತಾ ಇದ್ದೀನಿ. ಅದನ್ನೆಲ್ಲ ತೆಗೆದುಕೊಂಡು ನೀನೇಕೆ ಬಂದಿ ಇಲ್ಲಿಗೆ? ಅದನ್ನ ಮೊದಲು ಹೇಳು. ಇಷ್ಟೊಂದು ಕೋಪದಿಂದಿದ್ದೀರಲ್ಲ, ಯಾಕೆ? ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಏಯ್, ಆ ಪ್ರೀತಿ ಪ್ರೇಮ ಏನೆಲ್ಲ ಸುಟ್ಟು ಹಾಕು. ನೀನು ಬಂದ ವಿಷಯ ಮೊದಲು ಹೇಳು. ನೋಡಿ, ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಅದಕ್ಕಾಗಿ ನಿಮ್ಮನ್ನ ಕಾಣಬೇಕು ಅಂತ ಇಲ್ಲಿವರೆಗೂ ಬಂದೆ. ಸರಿ, ಬಂದ ವಿಷಯ ಹೇಳು, ಏನಂತ? ಮತ್ತೆ ನಾನೀಗ ನಿಜವಾಗ್ಲೂ 3 ತಿಂಗಳ ಗರ್ಭಿಣಿ. ಗರ್ಭಿಣಿ ಆದ್ರೆ ನಾನೇನ್ ಮಾಡ್ಲಿ? ಇನ್ನು 6 ತಿಂಗಳು ಬಿಟ್ಟು ಆಸ್ಪತ್ರೆಗೆ ಹೋಗು. ಕೈಯಲ್ಲೊಂದು ಕೂಸು ಕೊಡ್ತಾರೆ, ಅದನ್ನ ತೆಗೆದುಕೊಂಡು ಸಾಕು. ಇಲ್ಲದಿದ್ರೆ ಯಾವ್ದಾದ್ರು ಕೆರೆ ಬಾವಿ ನೋಡಿ ಚಳ್ಳಿ ಬಿಡು. ಏನ್ರಿ, ಏನ್ ಹೇಳ್ತಾ ಇದ್ರೆ ನೀವು ನನ್ನನ್ನ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹೀಗೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ನೀವು ನನ್ನನ್ನು ಪ್ರೀತಿಸಿದ್ದು ಸುಳ್ಳ? ತಾಳಿ ಕಟ್ಟುವ ಸಲುವಾಗಿ ನಿನ್ನೊಂದಿಗೆ ಪ್ರೀತಿ ಮಾಡಿಲ್ಲ. ಪ್ರೀತಿ ಪ್ರೇಮ ಎಂಬ ನಾಟಕ ಮಾಡಿ ನಿನ್ನೊಂದಿಗೆ ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟು ಬಿಡ್ತೀನಿ. ಈಗ ನೀನು ಗರ್ಭಿಣಿ. ನೀನ್ ಯಾರೋ ನಾನ್ಯಾರೋ? ನನ್ ದಾರಿ ನಾನ್ ನೋಡ್ಕೋತೀನಿ, ನಿನ್ ದಾರಿ ನೀನ್ ನೋಡ್ಕೋ ಹೋಗೋ. ಧರ್ಮೇಂದ್ರ, ನನ್ನನ್ನ ಗರ್ಭಿಣಿ ಮಾಡಿದವನು ನೀನೇ. ಹಾಗಿದ್ಮೇಲೆ ನನ್ನ ಕಳಿಗೆ ತಾಳಿಯನ್ನು ಕೂಡ ನೀನೇ ಕಟ್ಟಬೇಕು. ಅಯ್ಯೋ ಹುಚ್ಚಿ, ತಾಳಿ ಕಟ್ಟುವ ಕಾನೂನು ನನ್ನ ಹತ್ರ ಏನಾದ್ರೂ ಇದ್ರೆ ಇವತ್ತಿಗೆ ಎಷ್ಟೋ ಜನ ಹೆಣ್ಣುಗಳು ನನ್ನ ಹೆಂಡತಿಯರಾಗ್ತಾ ಇದ್ರು. ನೋಡು, ನನ್ನ ಕಣ್ಣಿಗೆ ಬಿದ್ದು ಮೋಹದ ಯೌವನದ ಹೆಣ್ಣುಗಳನ್ನು ಮೋಹದಿಂದ ಮುದ್ದಿಸಿ ಮೋಹದ ಮಾತುಗಳನ್ನಾಡಿ ಅವಳನ್ನು ಪ್ರೀತಿ ಮಾಡಿ ಅರ್ಧದಲ್ಲಿ ಕೈ ಬಿಡುವುದು ಪದ್ಧತಿ ಮಾತ್ರ ನಿನಗೆ ಗೊತ್ತು. ಇದರಲ್ಲಿ ನೀನೊಬ್ಬಳೇ ಅಲ್ಲ, ಎಷ್ಟೋ ಜನ ಹೆಂಗಸರಿದ್ದಾರೆ. ನೋಡು, ನಿನಗೊಂದು ಮಾತು ಹೇಳ್ತೀನಿ. ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ. ಹಣ ತೆಗೆದುಕೊಂಡು ಎಲ್ಲಿಯಾದ್ರೂ ಬದುಕೋ ಹೋಗು. ನಾಚಿಲ್ಲದ ನಾಯಿ, ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹಾಲಿನಂತಿರುವ ಈ ನನ್ನ ಶೀಲದಲ್ಲಿ ಹುಳಿಯನ್ನು ಹಿಡಿದ ಪಾಪಿ. ಈಗ ಮದುವೆ ಆಗು ಅಂದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಈ ಪಾಪ ನಿನಗೆ ತಟ್ಟದೆ ಬಿಡೋದಿಲ್ಲ. ಪಾಪ ಪುಣ್ಯ ಎಲ್ಲಿದೆ? ಪಾಪ ಪುಣ್ಯ ಅದರ ವಿಷಯ ನೀನೇನಾದ್ರೂ ಬಲ್ಲಿಯಾ? ನೋಡ್ರಪ್ಪ, ಈ ಜೀವನದಲ್ಲಿ, ಈ ಕಲಿಯುಗದಲ್ಲಿ ಒಬ್ಬರನ್ನು ಬೆಳೆಸಿ ಮತ್ತೊಬ್ಬರನ್ನು ಬೆಳೆಸುವುದೆನ್ನುವುದೇ ಮಹಾಪಾಪ. ಒಬ್ಬರ ಕುತ್ತಿಗೆಯನ್ನು ಕತ್ತರಿಸಿ ಮತ್ತೊಬ್ಬರು ಬದುಕುವುದೆನ್ನುವುದೇ ಮಹಾಪುಣ್ಯ. ನೋಡು, ಪಾಪ ಪುಣ್ಯದ ವಿಷಯಗಳನ್ನು ಬಿಟ್ಟು ಡಾಕ್ಟರ್ ಹತ್ರ ಹೋಗೋ. ಹಣ ಎಸೆದಿದ್ದೇನೆ, ಹಣ ಕೊಡ್ತೀನಿ. ಬೇಕಾದ್ರೆ ಆ ಪಿಂಡವನ್ನು ತೆಗೆದು ಹಾಕು. ಸಮಾಜದಲ್ಲಿ ಒಳ್ಳೆ ಗರತಿ ಅಂತ ನಟನೆ ಮಾಡು. ವರದಕ್ಷಿಣೆಗಾಗಿ ಅಪವಿಸುತ್ತಿರುವ ವರದಗಳು ಬಂದು ತಾಳಿ ಕಟ್ಟಿ ಹೋಗ್ತಾರೆ. ನನ್ನ ಹಿಂದೆ ಬಂದ್ರೆ ನಿನಗೆ ನರಕ ತಪ್ಪಿದ್ದಲ್ಲ. ಈ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಈ ನಿನ್ನ ಕರ್ಮವನ್ನ ಮತ್ತೊಬ್ಬರ ಕರುಳಿಗೆ ಕಟ್ಟು ಅಂತ ಹೇಳ್ತೀಯ, ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅಂತ ತಿಳಿದು
ನಾನು ನಿನಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಅದಕ್ಕೆ ನೀನು ಉತ್ತರವನ್ನು ಕೊಡ್ತೀಯಾ? ಓ yes, ಕೇಳಬಹುದು. ನಿನಗೆ ಜನ್ಮ ನೀಡಿದ ತಂದೆ ಯಾರು? ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ. ಓಹೋ, ನಿನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ. ಅವರನ್ನ ಹೆಸರನ್ನ ಬಿಟ್ಟು ನೀನು ಮತ್ತೊಬ್ಬನ ಹೆಸರನ್ನ ಯಾಕೆ ಹೇಳಬಾರ್ದು? ಸಂದರ್ಭ ಬಿದ್ರೆ ಹೇಳಲೇಬೇಕಾಗುತ್ತದೆ, ಯಾಕಂದ್ರೆ ಈ ಸಮಾಜದಲ್ಲಿ ಬದುಕಬೇಕಾದ್ರೆ. ನಿಜ, ನಿನ್ನ ತಂದೆ ದೇವೇಂದ್ರ ಅಂದಮೇಲೆ ತಾಯಿ ರಂಬೆ, ಊರ್ವಶಿ, ಮೇನಿಕಿರಿ ಇರಬಹುದು. ನಿನ್ನ ಬಾಯಿಂದ ಇಂಥ ಮಾತುಗಳು ಬರುವುದು ಸ್ವಾಭಾವಿಕ ತಾನೇ? ಏ ರೂಪಾ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ನೀನು ನನ್ನಿಂದಲೇ ಗರ್ಭಿಣಿಯಾಗಿದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಿನ್ನ ತಂದೆಗೆ ನೀನು ಹುಟ್ಟಿದ್ಯಾ ಅಂತ ಹೇಳೋದಕ್ಕೆ ಏನೋ ಗ್ಯಾರಂಟಿ? ಏ ಹೆಣ್ಣೆ, ಮುಚ್ಚು ಬಾಯಿ. ನೋಡು, ಮನ ಬಂದಂತೆ ನುಡಿದಿದ್ದೆಯಾದರೆ ನಿನ್ನ ದೇಹವನ್ನು ಮಣ್ಣ ಪಾಲು ಮಾಡಬೇಕಾಗುತ್ತದೆ. ಸ್ವಲ್ಪ ಎಚ್ಚರದಿಂದ ಮಾತನಾಡಲೇ, ಮನೆ ಮನೆ ತಿರುಗಾಡುವ ನಾಯಿ. ಬಾಯಿನ ಇನ್ನೊಂದು ಅಕ್ಷರವನ್ನ ಮಾತಾಡಿದ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ನಾನು ಮನೆ ಮನೆ ತಿರುಗುವ ನಾಯಿ ನಿಜ ಕಣೋ. ಆದ್ರೆ ಅನ್ನ ಬಿಟ್ಟವರ ಮನೆಗೆ ಕನ್ನ ಹಾಕುವಂತ ನಾಯಿ ನಾನಿಲ್ಲ. ನೀನೆಂಥ ನಾಯಿ ಗೊತ್ತಾ? ಬೀದಿಯಲ್ಲಿ ತಿರುಗುವಂತ ಹುಚ್ಚ ನಾಯಿ. ನಿನ್ನಂಥವ್ರಿಗೆ ಯಾವ ಹೆಣ್ಣಾದ್ರೇನು ಅವಳ ಶೀಲವನ್ನು ಸೂರಿ ಮಾಡಿ ಬೀದಿಗೆ ಎಸೆಯುವಂತ ಪಾಪಿ ನೀನು. ನಿಮ್ಮಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಿಮ್ಮಂತ ಬೀದಿ ನಾಯಿಗಳನ್ನ ನಡು ದಾರಿಯಲ್ಲಿ ನಿಲ್ಲಿಸಿ ಗುಂಡಿಟ್ಟು ಕೊಲ್ಲಬೇಕು. ನಮ್ಮಂತ ಗರ್ತಿಯರು, ನಾರಿಯರು ಈ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ? ನೋಡು, ನನ್ನನ್ನು ಗುಂಡೆಟ್ಟು ಕೊಲ್ಲುತ್ತೇನೆಂದು ಹೇಳುವ ಧೈರ್ಯ ಯಾವ ಗಂಡಸಿಗಿದೆ ಈ ಸಮಾಜದಲ್ಲಿ? ನನ್ನಲ್ಲಿ ಹಣ ಇದೆ. ಹಣ ಎಸೆದರೆ ಸಾಕು. ಸತ್ತು ಬಿದ್ದ ಪಶುವಿನ ಮಾಂಸ ತಿಂದು ಬದುಕುವ ಹಾಗೆ ನನ್ನ ಹಣ ತಿಂದು ಬದುಕುವ ಎಷ್ಟೋ ಗಂಡಸು ಅಧಿಕಾರಿಗಳಿದ್ದಾರೆ ಈ ಸಮಾಜದಲ್ಲಿ. ನೋಡು ಕರ್ಮೇಂದ್ರ, ನೀನು ಈ ಸರ್ಕಾರದ ಕಣ್ಣಿನಿಂದ ತಪ್ಪಿಸಿಕೊಳ್ಳಬಹುದು. ನಾನ್ ನೀಡುವ ಶಿಕ್ಷೆಯಿಂದ ನೀನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ನೀನ್ ಮಾಡಿದ ಈ ತಪ್ಪಿಗೆ ಈ ಸರ್ಕಾರದಿಂದ ನಿನ್ಗೆ ಶಿಕ್ಷೆ ನಾನು ಕೊಡಿಸ್ತೇನೆ. ನೋಡು, ನನಗೆ ಸರ್ಕಾರದ ಶಿಕ್ಷೆ ಕೊಡಿಸಲು ಅದು ನಿನ್ನಿಂದ ಸಾಧ್ಯನಾ? ನೆವರ್. ನೋಡು, ಬೀದಿಯ ಮೇಲೆ ಒಂಟಿಯನ್ನು ಹೋಗುತ್ತಿದ್ದಾಗ ಅವಳ ಮೇಲೆ ಅತ್ಯಾಚಾರ ಮಾಡಿದರೆ ಆ ಅತ್ಯಾಚಾರ ಮಾಡಿದವರನ್ನು ಬಂಧಿಸಲು ಸಾಧ್ಯವಾಗಿಲ್ಲ ನಿನ್ನ ಸರ್ಕಾರಕ್ಕೆ. ಇನ್ನು ಪೊಲೀಸ್ ಸ್ಟೇಷನ್ ಎದುರೇ, ಪೊಲೀಸರ ಎದುರೇ ಕೊಲೆ ಮಾಡಿ ಹೋದಾಗ ಆ ಕೊಲೆಗಾರರನ್ನು ಬಂಧಿಸಲು ಸಾಧ್ಯವಾಗಿಲ್ಲ ನಿನ್ನ ಸರ್ಕಾರಕ್ಕೆ. ಅಷ್ಟೇ ಏಕೆ, ಸರ್ಕಾರದ ಭಯವಿಲ್ಲದೆ ಕೋರ್ಟ್ ಆವರಣದಲ್ಲಿಯೇ ಕೊಲೆ ಮಾಡುವಷ್ಟ ಧೈರ್ಯ ಬಂದಿದೆ ನಮ್ಮ ಸಮಾಜದಲ್ಲಿ. ನೋಡು, ನನ್ನಲ್ಲಿ ಹಣ ಇದೆ. ನೀನು ಎಂಥ ಶಿಕ್ಷೆ ಕೊಟ್ಟರು ಸಹಿತ ಹಣ ಕೊಟ್ಟು ಬಿಡಿಸಿಕೊಂಡು ಬರ್ತೀನಿ. ನಿಜ, ನೀನು ಹಣವನ್ನು ಚೆಲ್ಲಿ ಪಾರಾಗಬಹುದು, ಆದ್ರೆ ನಾನು ನೀಡುವ ಶಿಕ್ಷೆಯಿಂದ ಪಾರಾಗೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಏಯ್, ನೀನೇನ್ ಮಾಡ್ಬಲ್ಲೆ? ನನ್ನ ಮಾತನ್ನು ಕೇಳು. ನಿನಗೆ ಒಳ್ಳೆ ಮಾತಿದೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕುರುಳಿಗೆ ತಾಳಿ ಕಟ್ಟು. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ದಯವಿಟ್ಟು ನನ್ನನ್ನು ತಿರಸ್ಕರಿಸಬೇಡ. ಈ ಸಮಾಜದಲ್ಲಿ ನನಗೂ ಕೂಡ ಒಂದು ಬೆಲೆ ಸಿಗುವಂತೆ ಮಾಡು ಕರ್ಮೇಂದ್ರ. ಬೇಕಿದ್ರೆ ನಾನು ನಿನ್ನಿಂದ ದೂರ ಮಾಡಬೇಡ. ಸಮಾಜದಿಂದ ನನಗೆ ಶಿಕ್ಷೆ ಕೊಡಿಸಬೇಕಾದವಳು, ಗುಂಡಿಟ್ಟು ಕೊಲೆ ಮಾಡಿಸಬೇಕಾದವಳು. ನಿನಗಂಜಿ ನನ್ನ ಕಾಣಿಕೆಯನ್ನು ಕೊಡದೆ ಹಾಗೆ ಬಿಟ್ಟು ಹೋಗ್ತೀನಾ? ನೆವರ್. ಐ ಸೇ ಗೆಟ್ ಲಾಸ್ಟ್. ಪಾಪಿ, ಕೊನೆಗೂ ನಡು ದಾರಿಯಲ್ಲಿ ನನ್ನ ಕೈ ಬಿಟ್ಟು ಹೋದಿಲ್ಲ ನೀನು. ನೋಡ್ತಾ ಇರು, ನೀನು ಮಾಡಿದ ಈ ಕರ್ಮವನ್ನ ನೀನೇ ಅನುಭವಿಸುವಂತೆ ನಾನು ಮಾಡ್ತೀನಿ. ನಿನ್ನ ಕೈಯಿಂದ ನೀ ತಾಳಿ ಕಟ್ಟಿಸ್ಕೊಂಡು ಈ ಸಮಾಜದಲ್ಲಿ ಗರತಿಯಾಗಿ ಬಾಳ್ತೀನಿ. ಆ ಕೆಲಸವನ್ನ ನಾನು ಮಾಡದೆ ಹೋದ್ರೆ ನನ್ನ ಹೆಸರು ರೂಪಾನಿ ಅಲ್ಲ, ಮೈಂಡ್ ಇಟ್ ಕರ್ಮೇಂದ್ರ.
ಹಲೋ. ನೋಡಮ್ಮ ಭಾರತಿ, ನನ್ನ ಗೆಳೆಯ ಸುಧಾಕರ್ನಿಗೆ ಇಂಥ ವಿಷಯವನ್ನು ಎಲ್ಲ ತಿಳಿಸಿದ್ದೇನೆ. ಅವರು ಮನುಷ್ಯರಿಂದ ಒಪ್ಪಿಕೊಂಡಿದ್ದಾರಮ್ಮ. ಅವರ ಮಗನ ಸಂಕಟ ಫೋನ್ನಲ್ಲೇ ಮಾತನಾಡಿದರು. ಅವರ ಮಗ ಸಹ ಒಪ್ಪಿಗೆ ನೀಡಿದ್ದಾನೆ. ಇವತ್ತೇ ಬಂದರೆ ಬರಬಾರ್ದು. ಅಪ್ಪ, ರವಿ ನನ್ನನ್ನು ಮನಸಾರಿ ಮೆಚ್ಚಿಕೊಂಡಿದ್ದಾರಾ? ಹೌದಮ್ಮ, ಅವರು ಬುದ್ಧಿವಂತರಮ್ಮ, ಬುದ್ಧಿವಂತರು. ಅವರ ಮನೆಯಲ್ಲಿ ನಿನಗಾದ ಸ್ಥಿತಿ ಆಗಿದ್ದರೆ ಅವರು ಮನಸ್ಸು ಮಿಡುಕುತ್ತಿರಲಿಲ್ಲವೇ? ಅದನ್ನು ತಿಳಿದೆ ರವಿ ಮನಸಾರಿ ಒಪ್ಪಿಕೊಂಡಿದ್ದಾನಮ್ಮ. ಹಿಂದೆ ಬೆಂಗಳೂರಿನಿಂದ ಬಂದರೆ ಬರಬಹುದು. ನಮಸ್ಕಾರ ಸರ್. ನಮಸ್ಕಾರ. ಈಗ ಬಂದೇನೆ ರವಿ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ಆ ಭಾಗ್ಯ ನನಗೆಲ್ಲಿಂದ ಬರಬೇಕಪ್ಪ, ನನಗೆಲ್ಲಿಂದ ಬರಬೇಕು? ಸತ್ತು ಹೋಗಬೇಕಾದವನು ನಾನು ಬದುಕಿ ಬಾಳುತ್ತಿದ್ದೇನಪ್ಪ, ಬದುಕಿ ಬಾಳುತ್ತಿದ್ದೇನೆ. ಕುರುಡನಿಗೆ 2 ಕಣ್ಣು ಕೊಟ್ಟಂತೆ ದೇವರಾಗಿ ಬಂದು ನನ್ನ ಮಗಳ ಬಾಳಿಗೆ ಕಣ್ಣಾಗಿ ನಿಂತಿರವಿ. ಈ ನಿನ್ನ ಉಪಕಾರ ಯಾವ ಜನ್ಮದಲ್ಲೂ ಮರೆಯಲಾರಪ್ಪ, ಯಾವ ಜನ್ಮದಲ್ಲೂ ಮರೆಯಲಾರ. ಛೇ, ಏನ್ ಮಾತನಾಡ್ತಾ ಇದ್ದೀರಿ ಯಜಮಾನ್ರಿ? ದೊಡ್ಡವರು ಆಡುವ ಮಾತು ಇದು. ನಾನೇನಂತ ಉಪಕಾರ ಮಾಡಿದ್ದೇನೆ? ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ನಾನು ಮಾಡಿದ್ದೇನೆ. ಹೆಣ್ಣಿಗೆ ಹುಟ್ಟು, ಜಾತಿ, ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಎಂದೂ ಕಾಡಲಾರದು. ಆ ಹೆಣ್ಣಿನ ಬದುಕು ಬದಲಾಗಬಾರದೆಂದು ನನ್ನ ಮನ ಕರಗಿ ನಾನೇ ಈ ನಿರ್ಧಾರ ತೆಗೆದುಕೊಂಡೆ. ಇಲ್ಲೇ ಇದ್ದಾಳಪ್ಪ ಭಾರತಿ. ಏನಪ್ಪ? ಇವರು ರವಿ ಅಂತ ನಮ್ಮ ಸ್ನೇಹಿತ ಸುಧಾಕರ್ನ ಮಗ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮಗಳೊಂದಿಗೆ ನಾನು 2 ಮಾತನಾಡಬೇಕು. ದಯವಿಟ್ಟು ಅವಕಾಶ ಮಾಡಿ ಕೊಡ್ತೀರಾ? ಇದನ್ನು ಕೇಳ್ಬೇಕೇನಪ್ಪ? ಸಂಕೋಚವಾಗಿ ಮಾತನಾಡು. ಭಾರತಿ, ನೀನು ಆಮೇಲೆ ಮನೆಗೆ ಬಂದ್ಬಿಡಮ್ಮ. ನಾನು ಸ್ವಲ್ಪ ಹೊರಗಡೆ ಕೆಲಸ ಐತಿ, ಹೋಗಿ ಬರ್ತೀನಿ. ಭಾರತಿ, ಈ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಆ ದೇವರು ಇಷ್ಟೊಂದು ಅನ್ಯಾಯ ಮಾಡಬಾರ್ದಾಗಿತ್ತು. ಆ ದೇವರು ಅನ್ಯಾಯ ಮಾಡಿದರು. ನೀವು ಮಾತ್ರ 2ನೇ ಮದುವೆ ಆಗುವುದಕ್ಕೆ ಒಪ್ಪಿಕೊಂಡಿದ್ದೀರಿ. ಅದು ಸಂತೋಷದ ವಿಷಯನೇ. ನಾನು ಮನಸ್ಸಾಕ್ಷಿಯಾಗಿ ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ. ಆದರೆ ನನ್ನದೊಂದು ಪ್ರಶ್ನೆ, ನೀವು ಹೇಳ್ಬೋದಾ? ಹೇಳಿ. ನಿಮ್ಮ ಪ್ರಾರ್ಥನೆಗೆ ಸಾಧ್ಯವಾದ ಮಟ್ಟಿಗೆ ನಾನು ಉತ್ತರ ಕೊಡ್ತೀನಿ. ನೋಡು ಭಾರತಿ, ನೀನು ನನ್ನ ಮದುವೆ ಆಗಿದ್ದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀರಿ ನಿಜ. ಆದರೂ ನಿಮ್ಮ ಮನಸಾರ ಒಪ್ಪಿಗೆ ಕೊಟ್ಟಿದ್ದೀರೋ ಅಥವಾ ಈ ಸಮಾಜಕ್ಕೆ ಅಂಜಿ, ಇಲ್ಲ ನಿಮ್ಮ ತಂದೆಯವರ ಒತ್ತಾಯಕ್ಕೆ ಮಣಿದು, ಅಥವಾ ನಿಮ್ಮ ಬಾಳ ಸಂಗಾತಿಗೊಬ್ಬ ಗಂಡನಿರಬೇಕೆಂಬ ಆಸೆಯಿಂದ ಈ ಮದುವೆ ಒಪ್ಕೊಂಡಿರೋ ಖಡಾಖಂಡಿತವಾಗಿ ಹೇಳ್ಬಿಡಿ. ಸಮಾಜಕ್ಕಂಜಿ ತಂದೆಯವರ ಒತ್ತಾಯಕ್ಕೆ ಒಳಪಟ್ಟಿ ನಾನು ಈ ಮದುವೆ ಆಗೋದಕ್ಕೆ ಸಿದ್ಧಳಾಗ್ಲಿಲ್ಲ. ನನ್ನ ಸ್ವ ಇಚ್ಛೆಯಂತೆ ನಾನೊಬ್ಬಳ ಗೃಹಿಣಿ ಆಗಬೇಕು, ನನಗೆ ಮದುವೆ ಮಾಡಿಕೊಳ್ಳೋ ಒಬ್ಬ ಗಂಡ ಇರಬೇಕು ಎಂಬ ಆಸೆಯಿಂದ ನಾನು ನಿಮ್ಮನ್ನು ಮನಸಾರೆ ಮದುವೆ ಆಗೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನಿಮ್ಮ ಮಾತೇನು ನಿಜ. ನನ್ನ ಜೀವನದಲ್ಲಿ ಸಾಕಷ್ಟು ಹುಡುಗಿಯರನ್ನು ಪ್ರೀತಿ ಮಾಡಿದೆ. ಆದರೆ ಅವರೆಲ್ಲರೂ ಕೈ ಕೊಟ್ಟು ಓಡಿ ಹೋದರು. ಕೊನೆಯ ಪಕ್ಷದಲ್ಲಿ ನೀವು ಸಿಕ್ಕಿದ್ದೀರಿ. ನನ್ನ ಪುಣ್ಯ ಎಂದು ತಿಳಿದುಕೊಂಡು ನಿಮ್ಮ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಮದುವೆ ಆದ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದರೆ ನನ್ನ ಹೃದಯ ಒಡೆದು ಛಿದ್ರ ವಿಚಿತ್ರವಾಗಿ ಹೋಗುತ್ತದೆ. ರವಿ, ಹೌದು ಭಾರತಿ, ಹೌದು ಭಾರತಿ, ನಾನು ಹೆಣ್ಣಿನ ವಿಷಯದಲ್ಲಿ ಬಹಳ ಇದನಾಗಿದ್ದೇನೆ. ಆದರೆ ಕೊನೆಯ ಪಕ್ಷದಲ್ಲಿ ನೀವು ಸಿಕ್ಕಿದ್ದೀರಿ. ಇಲ್ಲ, ನಿಜವಾಗಲೂ ನಾನು ನಿಮ್ಮನ್ನು ಮೆಚ್ಚಿಕೊಂಡಿದ್ದೀನಿ. ನಾನು ವಿಧವೆ ಅಂತ ಗೊತ್ತಿದ್ರು ಕೂಡ ನೀವು ನನ್ನ ಕೊರಳಿಗೆ ತಾಳಿ ಕಟ್ತಾ ಇದ್ದೀರ ಅಂದಮೇಲೆ ನಿಜವಾಗಲೂ ನೀವೇ ನನ್ನ ಪಾಲಿನ ದೇವರು ಅಂತ ನಾನು ತಿಳಿದುಕೊಳ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ.
ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವನೆ ದೈವದ ಬಂಧವೇ ನನ್ನಂತರಾಳದಲ್ಲಿ ಹಾಗಿನಲ್ಲಿ ಹೌಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ದೈವದ ಬಂಧವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಮುಂಜಾನೆ ಪಂಚಮ ಸಾಗರ ಚಕ್ರ ಸಂಪಿಗೆಯ ತಲೆದ ಚಂದ್ರ ಪ್ರವೀಣನ ಚಂದ್ರ ತಾರೆಯು ಬಾನಿಗೆ ಚೆನ್ನ ತಾವರೆಯು ನೀರಿಗೆ ಚೆನ್ನ ತಾವರೆಯ ಕೆನ್ನೆಯ ಚಲುವೆ ಬೈರಲು ನಾನು ಚೆನ್ನ ಪರಿಶಿರದ ಜೊತೆಯಲ್ಲಿ ಕುಂಕುಮವು ಚಂದ್ರ ಸ್ವರಗಳಿಗೆ ಘಮಟಗಳು ಚಂದ್ರ ಶ್ರೀಮತಿಯು ನಗುತ್ತಿರಲು ಹಾಲು ಜೇನಿಗಿಂತ ಚೆನ್ನ ಪ್ರೇಮವೇ 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 ಪ್ರೀತಿಯ ರಾಗವೇ ಹೃದಯದ ಭಾವವೇ ದೈವದ ಬಂಧವೇ ನನ್ನಂತರಾಳದಲ್ಲಿ ಹಾಗಿನಲ್ಲಿ ಹೌಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಶ್ರೀಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಇಲ್ಲಿ ಶ್ರೀಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಇಲ್ಲಿ ಸೌಗಂಧ ಕ್ಷಮಿಸಲೇ ಇಲ್ಲ ನಿನ್ನಲ್ಲಿ ಬರಿಮಳಗಲ್ಲ ಪ್ರೀತಿಯ ಬುದ್ಧಿಯ ಹಿಡಿದು ಪ್ರೀತಿಯ ಬುದ್ಧಿಯ ಹಿಡಿದು ನಾಗಮಲ್ಲಿ ಬೆಳೆದು ಹಸಿರಾದ ಬೀದಿಯಲ್ಲಿ ಪರಿಮಳದ ಪಲ್ಲಂಗ ದಿನ ಇರಿಸುವೆನು ನಿನ್ನ ಓ ಗೆಳತಿ ನೀನೆ ನನ್ನ ಪ್ರಾಣ ಗೆಳತಿ ಪ್ರೇಮವೇ 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 ಪ್ರೀತಿಯ ರಾಗವೇ ಹೃದಯದ ಭಾವವೇ ದೈವದ ಬಂಧವೇ ನನ್ನಂತರಾಳದಲ್ಲಿ ಹಾಗಿನಲ್ಲಿ ಹೌಸವೇ ರವಿ ತುಂಬಾ ಜಾಣರಿದ್ದಾರೆ. ಒಂದು ಹೆಣ್ಣಿನ ವಿಷಯದ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಇಂಥವ್ರು ಸಿಕ್ಕಿದ್ದೇ ನನಗೆ 7 ಜನ್ಮದ ಪುಣ್ಯ. Thank you.